ನಮೋ ನಮಃ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ದೈವ ಸಂಕಲ್ಪ ಕಾರ್ಯಕ್ರಮಕ್ಕೆ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಬಹಳ ಎಲ್ಲರಿಗೂ ಕೂಡ ಉಪಯುಕ್ತವಾಗಿರುವಂಥದ್ದು. ಯಾಕಂದ್ರೆ ಸಾಲದ ಬಾಧೆಯಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಿರ್ತೀರ. ಯಾಕಂದ್ರೆ ಸಾಲ ಅಂತಕ್ಕಂಥದ್ದಿದೆಯಲ್ಲ ಬಹಳಷ್ಟು ಕೆಟ್ಟದ್ದು. ಯಾಕಂದ್ರೆ ಅದರಿಂದ ಸಾಕಷ್ಟು ಅವಮಾನ, ಅಪಚಾರ, ಸಾಕಷ್ಟು ಬಂಧು ಬಳಗದಿಂದ ಎಲ್ಲ ರೀತಿಯಲ್ಲೂ ತೊಂದರೆಗಳನ್ನ ಮಾಡಿಕೊಳ್ಳುವಂಥದ್ದು. ಹಾಗೇನೆ ಸಾಲದ ಬಾಧೆಗೆ ತುತ್ತಾದರೆ ನೇರವಾಗಿ ನೇಣಿನ ಹಗ್ಗಕ್ಕೆ ಶರಣಾದಂತೆ. ಹಗ್ಗದಿಂದ ಹೇಗೆ ಬಿಡಿಸ್ಕೊಳ್ಳೋಕ್ಕಾಗೋದಿಲ್ಲವೋ ಹಾಗೆ ಸಾಲದ ಬಾಧೆಯಿಂದ ನಾವು ಹೊರಗೆ ಬರ್ಲಿಕ್ಕಾಗ್ಲಿಕ್ಕಿಲ್ಲ. ಹಾಗೇನೆ ಕೊಟ್ಟಂತ ಹಣ ಹಿಂದಿರುಗಿ ಬರದೇ ಇರುವಂಥದ್ದು. అయితే ಈ ಎರಡು ಅಂಶ ಇದೆಯಲ್ಲ ಬಹಳಷ್ಟು ಮನುಷ್ಯನಲ್ಲಿ ತುಂಬಾನೇ ಅಪಮಾನ, ಅಪಚಾರಗಳನ್ನು ಅನುಭವಿಸ್ತಕ್ಕಂಥದ್ದಾಗ್ತದೆ. ಯಾಕಂದ್ರೆ ಸಾಲ ಅಂತಕ್ಕಂಥದ್ದು ಇದೆಯಲ್ಲ ಬಹಳ ತೊಂದರೆಗಳಿಗೆ ಈಡಾಗುವಂಥದ್ದು, ಬಹಳ ಅತಿಯಾದ ತಾಪತ್ರಗಳಿಗೆ ಈಡಾಗುವಂಥದ್ದು. ಯಾಕಂದ್ರೆ ನಿತ್ಯವೂ ಕೂಡ ಕಣ್ಣಿಗೆ ನಿದ್ರೆ ಬರಲ್ಲ. ರಾತ್ರಿ ವೇಳೆಯಲ್ಲಿ ನಿದ್ದೆ ಮಾಡೋಕೆ ಆಗೋದಿಲ್ಲ. ಬೆಳಗ್ಗೆ ಇದ್ರೆ ಯೋಚನೆ, ರಾತ್ರಿ ಮಲ್ಕೊಂಡ್ರೆ ಯೋಚನೆ, ಅನ್ನಹಾರ ಸೇರುವುದಿಲ್ಲ. ಏನೋ ಒಂದು ದೇಹದ ಹಿಂಸೆ ಕೊಟ್ಟ ಹಾಗೆ ಅತಿಯಾದ ರೀತಿಯಲ್ಲಿ ದೇಹಕ್ಕೂ ತೊಂದರೆಗಳಾಗುವಂಥದ್ದು. ಈ ತರ ನಿತ್ಯ ಬಾಧಕಗಳಲ್ಲಿ ಆಗುವುದರಿಂದ ಇದೇನಾಗುತ್ತಂದ್ರೆ ನಿಮಗೆ ಸಾಲದ ಬಾಧೆಯಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತೀರಿ. ಯಾಕಂದ್ರೆ ಬಡ್ಡಿ ಮೇಲೆ ಬಡ್ಡಿಯನ್ನ ಕಟ್ಕೊಂಡು, ಹಾಗೆ ಬೇರೆಯವರ ಹತ್ರ ತಗೊಂಡು ಇನ್ನೊಬ್ಬರಿಗೆ ಕೊಡೋದು, ಇನ್ನೊಬ್ಬರಿಂದ ತಗೊಂಡು ಮತ್ತೊಬ್ಬರಿಗೆ ಕೊಡೋದು ಮಾಡೋದ್ರಿಂದ ಇನ್ನಷ್ಟು ಅವಮಾನಕ್ಕೆ ಈಡಾಗ್ತೀರಿ. ಈ ಒಂದು ಕಾರಣದಿಂದ ನೀವು ಈ ಸಾಲದ ಬಾಧೆಯಿಂದ ಹೇಗೆ ಋಣಮುಕ್ತಿ ಆಗಬೇಕು ಅನ್ನೋದು ತಿಳಿಸಿಕೊಡ್ತೇನೆ. ಹಾಗೆ ಕೊಟ್ಟಂತ ಹಣ ನಿಮಗೆ ಮರಳಿ ಬರತಕ್ಕಂಥದ್ದು ಹೇಗೆ ಮಾಡುವಂಥದ್ದು ಅಂದ್ರೆ, ಇವತ್ತು ಪಾಪ ಸಾಕಷ್ಟು ನೀವು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೂಡಿಟ್ಟ ಹಣವನ್ನು ಇಟ್ಟಿರ್ತೀರಿ. ಹಾಗೆ ಮಕ್ಕಳ ಮದುವೆಗಾಗಿ ಇಟ್ಟಿರ್ತೀರಿ ಕೂಡಿಟ್ಟ ಹಣ. ಬ್ಯಾಂಕ್ಗಳಲ್ಲಿ ಸಾಲ ಮಾಡಿರ್ತೀರಿ. ಯಾವ ಪಿತ್ರಾರ್ಜತೆ ಮಾಡಿದಂಥ ಆಸ್ತಿ ಮಾರಿ ದುಡ್ಡನ್ನು ಬಂದಿರುತ್ತೆ ನಿಮಗೆ. ಇಲ್ಲ ಬೇರೆಯವ್ರ ಹತ್ರ ತುಂಬಾನೇ ಕಷ್ಟಪಟ್ಟು ದುಡಿದು ನೀವು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರಿ. ಬೇರೆಯವರಿಗೆ ನಂಬಿ ಆ ದುಡ್ಡನ್ನು ಕೊಟ್ಟಿರ್ತೀರಿ. ಆಗ ಅವರ ಕಡೆಯಿಂದ ಆಗುವಂತಹ ಮೋಸದಿಂದ ನಿಮ್ಮ ಅವಮಾನ, ಅಪಚಾರ, ಸಾಕಷ್ಟು ಗೊಂದಲಕ್ಕೆ ಗೂಡಾಗ್ತೀರಿ. ಯಾಕಂದ್ರೆ ಒಬ್ಬರನ್ನ ನಂಬಿ ನೀವು ಕೊಡೋದ್ರಿಂದ ಅಲ್ಲಿ ದೇವರ ಮೇಲೆ ಭಾರ ಆಗ್ತೀರಿ. ದೇವರೇ, ನನಗೆ ಇಂಥದ್ದು ಸಾಲ ಕೊಟ್ಟಿದ್ದೀನಿ, ಮಾಡಿದ್ದೀನಿ, ಹೇಗಾದರೂ ಅದು ತೀರಿಸ್ಬೇಕು, ಕೊಡಬೇಕು, ನಮ್ಗೆ ಹಣ ಬರಬೇಕಂತ ಹೇಳಿ ದೇವರ ಮೇಲೆ ಮೊರೆ ಹೋಗ್ತೀರಿ. ಹಾಗೆ ಜ್ಯೋತಿಷ್ಯಗಳ ಮೊರೆಗೂ ಹೋಗ್ತೀರಿ. ಸಾವಿರಾರುಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಆ ಪೂಜೆ ಈ ಪೂಜೆ ಅಂತ ಹೇಳಿ ಮಾಡ್ಕೊಳ್ತೀರಿ. ಆಯ್ತಾ? ಆ ಪೂಜೆಗಳನ್ನು ಮಾಡೋದ್ರಿಂದ ನಿಮಗೆ ಪರಿಹಾರ ಆಗುವುದಿಲ್ಲ. ಯಾಕಂದ್ರೆ ಇಲ್ಲಿ ಮಾಡುವಂಥದ್ದು ನೀವೇ ಇದರಲ್ಲಿ ಎಲ್ಲಿ ಕಳ್ಕೊಂಡಿದ್ದೀರಾ ಅಲ್ಲೇ ನೀವು ಅದನ್ನ ಕಷ್ಟಪಟ್ಟು ನೀವು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ನಿತ್ಯ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ನೀವೇ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಅಷ್ಟ ಸಿರಿ ಸಂಪತ್ತು ಎಲ್ಲವೂ ನಿಮ್ಮದಾಗುತ್ತೆ. ಯಾಕಂದ್ರೆ ಈ ಮಾಡುವಂತಹ ಸಿರಿ ಸಂಪತ್ತು ಇದೆಯಲ್ಲ ಅಷ್ಟ ಐಶ್ವರ್ಯ ನಿಮ್ಮ ಪಾಲಾಗುತ್ತೆ. ಇದು ಒಂದು ಸಣ್ಣ ಸರಳ ವಿಧಾನವನ್ನು ನಿಮ್ಮ ಮನೆಯಲ್ಲಿ ನೀವೇ ಮಾಡಿ ನೋಡಿ. ಈಗ ವಿಧಾನಗಳನ್ನ ಹೇಗೆ ಮಾಡಿಕೊಳ್ಳಬಹುದು ಅನ್ನೋದು ತೋರಿಸಿಕೊಡ್ತೇನೆ. ವಿಶೇಷವಾಗಿ ನೀವು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಶುದ್ಧವಾಗಿರ್ತಕ್ಕಂಥದ್ದು ಒಂದು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಆ ವೀಳ್ಯದೆಲೆಯಲ್ಲಿ ಶ್ರೀ ರೀಂ ಶ್ರೀಂ ಕ್ಲೀಂ ಮಮಂ ಲಕ್ಷ್ಮೀಯಾಯ ನಮೋ ನಮಃ. ಇನ್ನೊಮ್ಮೆ ಬರೆದಿಟ್ಕೊಳ್ಳಿ. ಓಂ ಶ್ರೀಂ ಕ್ಲೀಂ ರೀಂ ಮಮಂ ಲಕ್ಷ್ಮೀಯಾಯ ನಮಃ ಅಂತ ಹೇಳಿ ಈ ಮಂತ್ರವನ್ನು ಈ ಮೇಲ್ಭಾಗದಲ್ಲಿ ಪೆನ್ನಲ್ಲಿ ಬರೆದಿಡಿ. ಯಾಕಂದ್ರೆ ಭಿನ್ನ ಮಾಡಬಾರದು. ಎಲೆ ಪೆನ್ನಲ್ಲಿ ಬರೆಯುವಾಗ ಭಿನ್ನ ಆಗಬಾರದು. ನಿಧಾನಕ್ಕೆ ಬರಿಬೇಕಾಗುತ್ತೆ. ನಿಧಾನಕ್ಕೆ ಬರೆಯುತ್ತೆ. ಆಯ್ತಾ? ಇದನ್ನ ಲಕ್ಷ್ಮಿಯ ಫೋಟೋ ಮುಂದೆ ಇಡಬೇಕು. ಸಾಕ್ಷಾತ್ ನೋಡಿ ಲಕ್ಷ್ಮಿ ನೆಲೆಸಿರುವಂಥದ್ದು ಫೋಟೋ ಮುಂದೆ ನಾನು ಈ ಎಲೆಯನ್ನ ಇಡ್ತೇನೆ. ಆಯ್ತೆ? ನಂತರ ವಿಶೇಷವಾಗಿ ನಾವು ತಾಂತ್ರಿಕ ವಿಧಿವಿಧಾನಗಳಿಗೆ ಮತ್ತೆ ಹಾಗೆ ಪೂಜಾ ವಿಧಾನಗಳಿಗೆಲ್ಲವೂ ಈ ಒಂದು ಸ್ತ್ರೀ ಫಲ ಅನ್ನೋದು ಬಳಸ್ತೇವೆ. ಅಭಿಮುಕ್ತವಾಗಿರ್ತಕ್ಕಂಥದ್ದು. ಇದು ಬಹಳ ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಇದನ್ನ ಇಡೋದ್ರಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಹಾಗೆ ಅಷ್ಟ ಐಶ್ವರ್ಯ ನಿಮ್ಮ ಪಾಲಾಗುತ್ತೆ.
ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಅನುಕೂಲದಾಯಕವಾಗುತ್ತೆ. ಆಯ್ತಾ, ಈ ಶ್ರೀಫಲ ನಿಮಗೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ನೋಡಿ. ಇದು ಶ್ರೀಫಲ ಬಹಳ ಮುಖ್ಯವಾಗಿರ್ತದ್ದು ಅಮ್ಮನವರಿಗೆ, ಇದನ್ನು ನಾನು ಇಡ್ತೇನೆ. ನಂತರ ಕರಿ ಅರಿಶಿಣದ ಕೊಂಬು, ಇದು ನೋಡಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ತಾಂತ್ರಿಕ ವಿಧಾನದಲ್ಲಿ ಬಳಸ್ತೇವೆ. ಎಂತಹ ವಾಮಾಚಾರ, ಮಾಟ, ಮಂತ್ರ, ಪ್ರಯೋಗ ಇಂಥದಕ್ಕೆಲ್ಲ ಇತ್ಯಾದಿಗೆ ನಾವು ಇದನ್ನು ಬಳಸ್ತೇವೆ. ಇದನ್ನು ಇಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ದುಷ್ಟಶಕ್ತಿ ಆಗಿರಲಿ, ಯಾವುದೇ ಇರ್ತಕ್ಕಂತಹ ಮಾಟ ಮಂತ್ರ ಪ್ರಯೋಗಗಳಾಗಿರಲಿ ಯಾವುದು ಕೂಡ ಮನೆ ಪ್ರವೇಶ ಆಗುವುದಿಲ್ಲ. ಯಾಕಂದ್ರೆ ಇದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು, ಲಕ್ಷ್ಮಿಯ ಒಂದು ಅವಿಭಾಜ್ಯವಾಗಿರ್ತಕ್ಕಂಥದ್ದು ಅಂಗವಾಗಿದೆ. ಇದನ್ನ ನಾನು ಇಡುತ್ತೇನೆ. ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ಇದು ನೋಡಿ, ಕಮಲ ಬೀಜ. ಈ ಕಮಲ ಬೀಜನು ಬಹಳ ಮುಖ್ಯವಾಗಿರತಕ್ಕಂಥದ್ದು, ಇದನ್ನು ನಾನು ಇದರಲ್ಲಿ ಇಡುತ್ತೇನೆ. ಮತ್ತೆ ಗುಲಗಂಜಿ ಅಂತ ಹೇಳಿದ್ರೆ ಸಾಕ್ಷಾತ್ ಅಮ್ಮನವರು ಇದರಲ್ಲಿ ನೆಲೆಸಿದ್ದಾರೆ. ಆಯ್ತೆ, ಈ ಸಾಕ್ಷಾತ್ ಅಮ್ಮನವರು ನೆಲೆಸಿರೋದ್ರಿಂದ ಇದನ್ನ ಗುಲಗಂಜಿಗಳಲ್ಲಿ ನಾನು ಇಡುತ್ತೇನೆ. ಇದನ್ನು ಕೂಡ ನಾನು ಇಡ್ತೇನೆ. ಯಾಕಂದ್ರೆ ಯಾವುದೇ ಇರ್ತಕ್ಕಂಥದ್ದು ಸಾಲದ ಬಾಧೆ ಆಗಿರಲಿ, ಮತ್ತೆ ಕೊಟ್ಟಂತ ಹಣ ಮರಳಿ ಬರಲಿಕ್ಕೆ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಈ ಗುಲಗಂಜಿ. ಇದನ್ನು ನಾನು ಇಡ್ತೇನೆ. ಹಾಗೆ ಒಂದು ನಾಣ್ಯವನ್ನು ತೆಗೆದುಕೊಳ್ಳಿ, ₹1 ನಾಣ್ಯವನ್ನು ತೆಗೆದುಕೊಳ್ಳಿ. ಈ ₹1 ನಾಣ್ಯನು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ನಾಣ್ಯನು ಕೂಡ ಇದರಲ್ಲಿ ನಾನು ಇಡ್ತೇನೆ. ಹಾಗೆ ಯಾರಿಂದ ಮುಖ್ಯವಾಗಿ ಇದನ್ನ ನೀವು ನೆನಪಿಟ್ಕೋಬೇಕು. ಈಗ ಸಾಲದ ಬಾಧೆ ಯಾರಿಗಾಗಿರುತ್ತೆ ಅವರ ಹೆಸರನ್ನು ಇದರಲ್ಲಿ ಬರೀಬೇಕಾಗುತ್ತೆ. ಆಯ್ತೆ, ಮತ್ತೆ ಯಾರಿಂದ ಬರಬೇಕಾಗಿದೆ, ಯಾವುದೇ ವ್ಯವಹಾರ ಆಗಿರಲಿ, ವ್ಯಕ್ತಿಗಳಾಗಿರಲಿ, ಆಯ್ತೆ, ಎಂಥದೇ ಒಂದು ವಿಷಯಗಳಲ್ಲಾಗಿರಲಿ, ಯಾವ ವಿಷಯ ಸಂಬಂಧಪಟ್ಟಿರುತ್ತಲ್ಲ ಆ ಹೆಸರನ್ನು ಇಲ್ಲಿ ಬರೀಬೇಕಾಗುತ್ತೆ. ಇದನ್ನು ಬರೆದು ಆ ಎಲೆ ಮೇಲೆ ಇಡಬೇಕಾಗುತ್ತೆ. ಹಾಗೆ ಕೆಂಪು ಆಗಿರ್ತಕ್ಕಂಥ ಅಕ್ಷತೆ, ಅಮ್ಮನಿಗೆ ಬಲು ಪ್ರಿಯವಾಗಿರ್ತಕ್ಕಂಥ ಕೆಂಪು ಮಂತ್ರಾಕ್ಷತೆ, ಇದನ್ನು ಕೂಡ ನಾನು ಇದರಲ್ಲಿ ಹಾಕ್ತೇನೆ. ಎಲ್ಲವನ್ನು ಪ್ರಾರ್ಥನೆ ಮಾಡಿ ಹಾಕಿ. ಯಾಕಂದ್ರೆ ಆ ಮಂತ್ರವನ್ನು ಹೇಳಿದ್ದೀನಲ್ಲ, ಅದನ್ನ 21 ಬಾರಿ ಪ್ರಾರ್ಥನೆ ಮಾಡಿ ಹಾಕಿ. ಅದಾದ ನಂತರ ಪಚ್ಚೆ ಕರ್ಪೂರ, ಬಿಳಿದಾಗಿರ್ತಕ್ಕಂಥದ್ದು ಪಚ್ಚೆ ಕರ್ಪೂರ. ಈ ಪಚ್ಚೆ ಕರ್ಪೂರನು ಕೂಡ ಇದರಲ್ಲಿ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಪಚ್ಚೆ ಕರ್ಪೂರ ಅಂತಕ್ಕಂಥದ್ದು ಬಲು ಇರ್ತಕ್ಕಂಥದ್ದು ಮನೆಯಲ್ಲಿ ಧನಾತ್ಮಕ, ಋಣಾತ್ಮಕ ಎಲ್ಲ ಶಕ್ತಿಗಳನ್ನು ಬಹಳಷ್ಟು ಅಭಿವೃದ್ಧಿ ಪಡಿಸುತ್ತೆ. ಇದನ್ನು ನಾನು ಹಾಕ್ತೇನೆ. ಆಯ್ತೆ, ನಂತರ ಅಮ್ಮನವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪುಷ್ಪ, ಅಂದ್ರೆ ಹೂವು, ಬಿಳಿ ಇರ್ತಕ್ಕಂಥ ಪುಷ್ಪವನ್ನು ಹಾಕ್ಬೇಕಾಗುತ್ತೆ. ಇದು ಬಹಳ ಮುಖ್ಯ. ಇದನ್ನ ನೀವು ಹಾಕಿದ್ದೆ ಆಯ್ತು ಅಂತ ಹೇಳಿದ್ರೆ ಅಮ್ಮ ಅವತ್ತು ಸಾಕ್ಷಾತ್ತಾಗಿ ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮ್ಗೆ ಏನೇನು ವೃದ್ಧಿದಾಯಕವಾಗಿ ಮಾಡಬೇಕು ಅದನ್ನ ನಿತ್ಯವೂ ಕೂಡ ನಿಮ್ಮಲ್ಲಿ ಬೆಳವಣಿಗೆ ಆಗುತ್ತೆ. ಇದನ್ನೆಲ್ಲ ಹಾಕುವಂತ ಸಂದರ್ಭದಲ್ಲಿ ಮಂತ್ರಗಳನ್ನ 21 ಬಾರಿ ಹೇಳಬೇಕು, ತಪ್ಪದೆ. ಯಾಕಂದ್ರೆ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ, ಓಂ ಶ್ರೀಂ ಕ್ಲೀಂ ಹ್ರೀಂ ಮಮಂ ಲಕ್ಷ್ಮೀ ನಮೋ ನಮಃ. ಈ ಮಂತ್ರವನ್ನು ಇದರಲ್ಲಿ ಹಾಕುವಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ ನಿತ್ಯ ಅಮ್ಮನವರ ಹತ್ರ ಫೋಟೋದ ಹತ್ರ ಇಟ್ಟು ಭಕ್ತಿಯಿಂದ ಭಾವದಿಂದ ಸಾಕಷ್ಟು ನಿಮ್ಮ ದರಿದ್ರಗಳೆಲ್ಲವೂ ಕೂಡ ದೂರ ಆಗಿ ಹೋಗುವಂತೆ. ಹಾಗೆ ಇದನ್ನ ಒಂದು ಕೆಂಪು ಬಟ್ಟೆ, ಕೆಂಪು ವಸ್ತ್ರದಲ್ಲಿ ಕಟ್ಟಿ ವಿಶೇಷವಾಗಿರ್ತಕ್ಕಂಥದ್ದು ಇದು ನೋಡಿ, ಇದನ್ನ ಮರಿಬಾರದು. ವಿಶೇಷವಾಗಿರ್ತಕ್ಕಂಥದ್ದು ನೈಋತ್ಯ ಭಾಗ ಅಂತ ಹೇಳಿದ್ರೆ ಸಾಕ್ಷಾತ್ ಕುಬೇರ ನೆಲೆಸಿರುವಂಥದ್ದು. ಯಾಕಂದ್ರೆ ಇವತ್ತು ಹಣಕಾಸು ಅಂತಕ್ಕಂಥದ್ದು ನಾವು ಹೇಗೆ ಬಳಸ್ಕೊತೀವಿ, ಎಲ್ಲಿ ಕೆಲವೊಂದು ಡ್ರಾಯರ್ ಅಲ್ಲಿ ಇಡೋದು, ಎಲ್ಲಿ ಬೇಕಲ್ಲಿ ಸೇಫ್ಟಿ ಲಾಕರ್ ಅಂತ ಹೇಳ್ತೀರಿ, ಎಲ್ಲೆಲ್ಲಿ ಬೇಕಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತೀರಿ, ಅಲ್ಲಿ ಇಟ್ಬಿಡ್ತೀರಾ. ಹಾಗಲ್ಲ. ಯಾಕಂದ್ರೆ ನೀವು ಎಲ್ಲೇ ಮಾಡ್ಬೇಕಂದ್ರೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೈಋತ್ಯ ಭಾಗ. ನೈಋತ್ಯ ಅಂತ ಹೇಳಿದ್ರೆ ನಾವು ಕುಬೇರ ದಿಕ್ಕಂತ ಕರಿತೇವೆ. ಅದು ಕುಬೇರನ ಆಸ್ಥಾನ. ಇವತ್ತು ಕುಬೇರ ಬಹಳಷ್ಟು ಕೂಡ ಧನ, ಹಣ ಮತ್ತೆ ಒಡವೆ, ವಸ್ತ್ರ ಎಲ್ಲದಿಗೂ ಕೂಡ ಅಧಿಪತಿಯಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ನೀವು ಆ ಒಂದು ಕುಬೇರ ಆಸ್ಥಾನದಲ್ಲಿ ಇಟ್ಟು ವಹಿವಾಟುಗಳನ್ನ ಮಾಡಬೇಕಾಗುತ್ತೆ. ಇದೊಂದು ಕೆಲಸ ಆ ಭಾಗದಲ್ಲಿ ಇಟ್ಟು ಮಾಡಿದ್ದೇ ಆಗಿದೆ ಅಂದ್ರೆ ನಿಮ್ಗೆ ಅಷ್ಟ ದೀನ ದಟ್ಟ ದಾರಿದ್ರ್ಯಗಳು ದೂರ ಆಗುತ್ತೆ.
ಕೊಟ್ಟಂತ ಹಣ ಮರಳಿ ಬರುತ್ತದೆ. ಯಾರಿಗೆ ಸಾಲದ ಬಾಧೆಯಾಗಿರ್ತದೋ ಆ ಒಂದು ವಾರದಲ್ಲೇ ಸಾಲದ ಬಾಧೆಗಳೆಲ್ಲ ನಿವಾರಣೆ ಆಗುತ್ತೆ. ಆಯ್ತಾ? ಇದೊಂದು ಸಣ್ಣ ವಿಧಾನ, ಸುಲಭ ವಿಧಾನ ಮಾಡಿ ಹೇಳಿ, ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ನಮಗೆ. ಆಯ್ತೆ? ಈ ತರ ಇನ್ನು ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ರು ನಮ್ಮ ಅಥರ್ವಣ ವೇದದ ಭಗವತಿ ಭದ್ರಕಾಳಿಯಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ಹಾಗೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನ ಬೆಂಬಲಿಸಿ. ನಮಸ್ಕಾರ.